ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆ ಜಿಂಬಾಬ್ವೆ ವಿರುದ್ಧ ನಮ್ಮ ಭಾರತ ತಂಡ 72 ರನ್ಗಳ ಅಮೋಘ ಜಯವನ್ನು ಗಳಿಸುತ್ತೆ. ಹಾಗೆ ಗೆದ್ದ ನಂತರ ನಮ್ಮ ಟೀಮ್ನ ಕ್ಯಾಪ್ಟನ್ ಆಗಿರ್ತಕ್ಕಂಥ ಸೂರ್ಯಕುಮಾರ್ ಯಾದವ್ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಹೇಳಿದ್ರು, ಸೆಮಿಫೈನಲ್ಗೆ ಹೋಗಬೇಕಾದ್ರೆ ಇನ್ನೂ ಎಷ್ಟು ಮ್ಯಾಚ್ ಗೆಲ್ಲಬೇಕು, ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲನೇದಾಗಿ ನೋಡೋದಾದರೆ ನಿನ್ನೆಯ ಮ್ಯಾಚಲ್ಲಿ ನಮ್ಮ ಭಾರತ ತಂಡ 257 ಟಾರ್ಗೆಟ್ ಕೊಡುತ್ತೆ. ಅಲ್ಲೇ ಬೃಹತ್ ಮೊತ್ತ ಕಲೆ ಹಾಕುತ್ತೆ. ಯಾಕಂದರೆ ನಮಗೆ ತುಂಬಾ ರನ್ ರೇಟ್ ಕೂಡ ಬೇಕಾಗಿರುತ್ತೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಅದನ್ನು ಹೇಳಿದ್ದಾರೆ. ನಿನ್ನೆ ನಾವು ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ವಿ 250+ ರನ್ ಹೊಡಿಬೇಕು ಅಂತ ಹೇಳಿ. ಯಾಕಂದರೆ ನಮ್ಮ ರನ್ ರೇಟ್ ಮೈನಸ್ಸಲ್ಲಿ ಹೋಗಿದ್ದರಿಂದ ನಾವು ನಿನ್ನೆ ಮ್ಯಾಚ್ ಗೆಲ್ಲಲೇಬೇಕಾಗಿತ್ತು. ಇನ್ನು ಏನಿದ್ರು ನಾವು ವೆಸ್ಟ್ ಇಂಡೀಸ್ ವಿರುದ್ಧ ಗೆದ್ದರೆ ಡೈರೆಕ್ಟ್ ಸೆಮಿಫೈನಲ್ಗೆ ಹೋಗ್ತೀವಿ. ಅಲ್ಲಿಂದ ನಾವು ಮತ್ತೆ ಬೌನ್ಸ್ ಬ್ಯಾಕ್ ಮಾಡಿ ಫೈನಲ್ ತನಕ ಹೋಗ್ತೀವಿ. ಹಾಗೆ ಫೈನಲ್ ಕೂಡ ಗೆಲ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡೋಣ ಇನ್ನು ಏನಿದ್ರು ನಮ್ಮ ಭಾರತ ತಂಡದ ಮ್ಯಾಚ್ ಇನ್ನು ವೆಸ್ಟ್ ಇಂಡೀಸ್ ವಿರುದ್ಧ ಇದೆ. ಆ ಮ್ಯಾಚಲ್ಲಿ ಯಾವ ಥರ ಆಡ್ತಾರೆ. ಹಾಗೆ ಪ್ಲೇಯಿಂಗ್ 11ನಲ್ಲಿ ನೋಡೋದಾದರೆ ಮುಂದಿನ ಮ್ಯಾಚಲ್ಲಿ ಏನೂ ಅಷ್ಟೊಂದು ಚೇಂಜಸ್ ಮಾಡಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ನಿನ್ನೆ ಬ್ಯಾಟಿಂಗು ಕೂಡ ಎಲ್ಲ ಚೆನ್ನಾಗಾಯಿತು, ಹಾಗೆ ಬಾಲಿಂಗು ಕೂಡ ಎಲ್ಲ ಚೆನ್ನಾಗಾಯಿತು. ಹೀಗಾಗಿ ಏನೂ ಅಷ್ಟೊಂದು ಚೇಂಜಸ್ ಮಾಡಲ್ಲ, ಇದೇ ಟೀಮ್ನ ಕಂಟಿನ್ಯೂ ಮಾಡ್ತಾರೆ. ಏನೇ ಅಂದರೂ ಕೂಡ ನಿನ್ನೆ ಮ್ಯಾಚಲ್ಲಿ ನಮ್ಮ ಭಾರತ ತಂಡ ಬೆಂಕಿಯಾಗಿ ಬ್ಯಾಟಿಂಗ್ ಆಡಿತು ಅಂತ ಹೇಳಿ ಸೂರ್ಯಕುಮಾರ್ ಯಾದವ್ ಅವರು ಕೂಡ ನನಗೆ ತುಂಬ ಖುಷಿಯಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿಂದ ನಾವು ಸೆಮಿಫೈನಲ್ಗೆ ಹೋಗ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ನೋಡೋಣ ನೆಕ್ಸ್ಟ್ ವೆಸ್ಟ್ ಇಂಡೀಸ್ ವಿರುದ್ಧ ಯಾವ ಥರ ಆಡ್ತಾರೆ ಅಂತ ಹೇಳಿ. ಅಲ್ಲಿ ಮಾತ್ರ ನಾವು ಸಖತ್ತಾಗಿ ಗೆಲ್ಲಲೇಬೇಕು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.